கோலார் தங்கவயலில் முதலாக ஆக்வா அண்டர் வாட்டர் டூனர் எக்ஸ்போ மற்றும் ஃபேமிலி ஃபன் ஃபேர் எக்ஸிபிஷன் மக்கள் பயன்பாட்டிற்கு துவங்கப்பட்டுள்ளது. இந்த அதிநவீன கண்காட்சி வளாகத்தில் அகில இந்திய அண்டர் வாட்டர் கண்காட்சியில் சுரங்க அமைப்பு கொண்ட மார்க்கத்தில் பலவித கண்ணை கவரும் நீர்மூழ்கி உயிரினங்கள் குதூகல ஆட்டம் போடும் காட்சிகள், குழந்தைகள் கொஞ்சி விளையாட பலவித ராட்டினங்கள், ரயில் பயணம், கொலம்பஸ், வாட்டர் போர்டு என ஜனரஞ்சக பொழுதுபோக்கு அம்சங்கள் இடம்பெற்றுள்ளது. அத்துடன் ஹேண்டிகிராஃப்ட் கைவினைப் பொருட்கள், உணவு வகைகள் என பலவிதமான கைவினைப் பொருட்களுடன் கண்காட்சி துவங்கப்பட்டுள்ளது. தங்கவயல் பொதுமக்கள் இதனை பயன்படுத்தி கொண்டு பலவித ஜனரஞ்சக காட்சிகள் கண்டுகளிக்க அன்புடன் அழைக்கப்படுகிறார்கள். இடம் கோலார் தங்கவயல், பாலகிருஷ்ணா லேஅவுட், அசோகநகர் அருகில். வாருங்கள், கண்டு ಮಗಿಳುங்கள், ಕನವುಕ್ಕುள் ಮಿದಕುங்கள். ಒಂದು 4 days ಬ್ಯಾಕ್ ಒಂದು ಲೈವ್ ಮಾಡಿದ್ದೀವಿ ಈ ಜಾಗದಲ್ಲಿ ಬಂದು. ಅವತ್ತು ನಾನು ಪ್ರೂಫ್ ತೋರಿಸ್ತೀನಿ ಹೇಳಿದ್ದೀನಿ. ಪ್ರೂಫ್ ಅಂದರೆ ಗೌರ್ಮೆಂಟ್ ಸರ್ಕಾರಿ ಲ್ಯಾಂಡ್ ಇದು, ಗೌರ್ಮೆಂಟ್ ಇದು ನೋಡಿ, ಇಲ್ಲಿ ಸರ್ಕಾರಿ ಲ್ಯಾಂಡ್ ಇದು. ಇಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ವೇಲಾಂಗಣಿ ಲೇಔಟ್ ಮಾಡಿದ್ದಾರೆ. ಜನಕ್ಕೆ ಎಷ್ಟು ಮೋಸ ಮಾಡ್ತಾರೆ ನೋಡಿ. ಇದು ವೇಲಾಂಗಣಿ ಲೇಔಟನ್ನು, ಇದರಲ್ಲಿ MR ನಂಬರ್ ಕೊಟ್ಟಿದ್ದಾರೆ T9/2021-22 25/10/21 ನೋಡಿ. ಗೌರ್ಮೆಂಟ್ ಖರಾಬ್ ಲ್ಯಾಂಡಲ್ಲಿ ಬಂದು ಇವರು ವೇಲಾಂಗಣಿ ಲೇಔಟ್ ಮಾಡಿಕೊಂಡು ಇದು ಎಷ್ಟು ಇಲ್ಲಿಗಲ್ ಮಾಡ್ತಾರೆ ಅಂದರೆ, ಇಲ್ಲಿ PDO ಏನಾಗಿ ಮಾಡ್ತಾರೆ. ಇಲ್ಲಿ KD ಕಮಿಷನ್ ಇಲ್ಲಿ ಪ್ರೆಸಿಡೆಂಟ್ ಇಲ್ಲೇ ಇದ್ದಾರೆ, ಈ ಊರಲ್ಲಿ ಇದ್ದಾರೆ. ಪ್ರೆಸಿಡೆಂಟ್ ಏನು ಮಾಡ್ತಾರೆ, ವಿತೌಟ್ ಕನ್ವೆನ್ಷನ್, ಇಲ್ಲಿ ಇರೋದು ಟೋಟಲ್ ಬಿಲ್ಡಿಂಗು, ಟೋಟಲ್ ಲೇಔಟ್ ವಿತೌಟ್ ಕನ್ವೆನ್ಷನು. ಈ DKL ಪಂಚಾಯತಲ್ಲಿ ಏನು ಮಾಡ್ತಾರೆ, ಯಾಕೆ ನಾವು ಅವೇರ್ನೆಸ್ ಕೊಡೋಕ್ಕೆ ಬರ್ತಾ ಇದೀವಿ. ಡಿಪಾರ್ಟ್ಮೆಂಟ್ ಗಮನ ಕೂಡ ಹೋಗ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್. ಯಾಕೆ ಒಂದು ಜನ ಬಂದು ಲ್ಯಾಂಡ್ ತಗೊಳಕ್ಕೆ ಬರ್ತಾರೆ, ಪಾಪ ಎಲ್ಲಿ ದುಡ್ಡು ಕಷ್ಟ ಮಾಡ್ಕೊಂಡು ಲೋನ್ಗನ್ನು ತಗೊಂಡು ಬರ್ತಾರೆ. ಇದರಲ್ಲಿ ಲೋನ್ಗಳು ಇನ್ನೊಂದು ಬರ್ತೀನಿ, ಲೋನ್ ಮ್ಯಾಟ್ರ್ ಹೇಳ್ತೀನಿ. ಲೋನ್ಗನ್ನು ತಗೊಂಡು ಬಂದು ಲ್ಯಾಂಡ್ ಸೈಟ್ಗಳು ತಗೊಳ್ತಾರೆ. ನಾಳೆ ಬಂದು ಇಲ್ಲಿ ಬಂದು ಗೌರ್ಮೆಂಟ್ ಬಂದು ಬಿಲ್ಡಿಂಗ್ ಡೆಮಾಲಿಷ್ ಮಾಡೋಕ್ಕೆ ಬಂದರೆ, ಏನೋ ಹೋದ್ರೆ ಸ್ಟೇ ಇದು ಮಾಡಿ ಕೋರ್ಟಿಂದ ಆದೇಶ ಮಾಡೋಕ್ಕೆ ಬಂದರೆ ತಪ್ಪಾಗುತ್ತಲ್ಲ. ಇಷ್ಟು ಜನ ಸೇರಿಕೊಂಡು, ಒಂದು 10 ಜನ 20 ಜನ ಸೇರಿಕೊಂಡು ಟೋಟಲ್ ಇಲ್ಲಿಗಲ್ ಮಾಡಿಕೊಂಡು 2 ಎಕರೆ, 1.5 ಎಕರೆ 2 ಎಕರೆ ಅಲ್ಲಿ ವೇಲಾಂಗಣಿ ಲೇಔಟನ್ನು ಒಂದು ಪಾರ್ಟ್ ಇಲ್ಲಿರೋದು ಇದೆಲ್ಲ ವೇಲಾಂಗಣಿ ಲೇಔಟು. ಸುಮ್ಮನೆ ಇವರು ಇಲ್ಲಿಗಲಾಗಿ ಮಾಡಿಕೊಂಡು ಈ PDO ಆಫೀಸರು ಏನು ಮಾಡ್ತಾರೆ, ಬಂಗಾರಪೇಟೆ CO ಏನು ಮಾಡ್ತಾರೆ, ಬಂಗಾರಪೇಟೆ EO ಏನು ಮಾಡ್ತಾರೆ, ಬಂಗಾರಪೇಟೆ CO ಏನು ಮಾಡ್ತಾರೆ, ತಹಸೀಲ್ದಾರ್ ಏನು ಮಾಡ್ತಾರೆ. ತಹಸೀಲ್ದಾರ್ ಬಗ್ಗೆ ಮಾತಾಡಕ್ಕೆ ಹೋಗಿದ್ರೆ ಪಾಪ ಈ ಅಮ್ಮ ಆಲ್ರೆಡಿ ಸಿಕ್ಕಾಕೊಂಡಿದ್ದಾರೆ. ಇವತ್ತು ನಾವು ಅವ್ರ ಬಗ್ಗೆ ನಾನು ಸದ್ಯಕ್ಕೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಬೇರೆ ಅವ್ರು ಬಿಟ್ಟರೆ DC ಹತ್ರ ಹೋಗ್ತೀವಿ, DC ಕಡೆಯಿಂದ ನಾವು ಅಪ್ರೋಚ್ ಮಾಡ್ತೀವಿ. DC ಕಡೆಯಿಂದ DC ಸರ್ ಬಂದು ನೋಡಬೇಕು, CO ಮೇಡಮ್ ನೋಡಬೇಕು. CO ಮೇಡಮ್ ಇದ್ದಾರ, ಆಫೀಸರ್ ಇದ್ದಾರೆ. CO ಮೇಡಮ್ ಟ್ರಾನ್ಸ್ಫರ್ ಇದ್ದಾರಾ ಗೊತ್ತಾಗಿಲ್ಲ. DS ಶಿವಕುಮಾರ್ ಇದ್ದಾರೆ ಸದ್ಯಕ್ಕೆ. ದಯವಿಟ್ಟು ನಿಮ್ಮ ಕಂಟ್ರೋಲ್ ಬರೋದು ಪಂಚಾಯತು, DKL ಪಂಚಾಯತು ಇಷ್ಟು ಬೋಕಸ್ ಮಾಡ್ತಾ ಇದೆ ಅಂದರೆ ಏನು ಮಾಡ್ಕೊಂಡಿದ್ದೀರಾ ನೀವು? ಏನು ಎಲ್ಲ ಅದಕ್ಕೆ RTI ಒಂದು ಹಾಕಿದ್ದೀವಿ. RTI ಒಂದು ಆಲ್ರೆಡಿ ಕೇಳ್ತಾ ಇದ್ದೀವಿ. ಏನೋ ಇಲ್ಲಿರುವುದು ಸುಮಾರು ಲೇಔಟ್ಗೆ ಕನ್ವೆನ್ಷನ್ ಆಗಿದೆ ಇಲ್ವಾ, KDA ಅಪ್ರೂವಲ್ ಆಗಿದೆ ಅಂದರೆ ಹೆಂಗೆ ನೀವು ನಿಮ್ಮ ಕಣ್ಣು ಎದುರುಗಡೆ ಮನೆಗಳು ಕಟ್ತಾರೆ, ಕಣ್ಣು ಎದುರುಗಡೆ ಲೇಔಟ್ ಇದು ರೆಡಿ ಮಾಡ್ತಾರೆ. ಯಾವ ರೀತಿಯಲ್ಲಿ ನಾನು ಆಲ್ರೆಡಿ ಡಾಕ್ಯುಮೆಂಟ್ ಕಟ್ಟಿದ್ದೀನಿ. ಸುಮಾರು ಬಿ ಖಾತಾ ಕೊಟ್ಟಿದ್ದೀರಾ, ಇಂದು 4 ತಿಂಗಳಿಂದ ಪೆಂಡಿಂಗ್ ಇಟ್ಟಿದ್ದೀರಾ. 4 ತಿಂಗಳ ಎಷ್ಟು ಕೊಟ್ಟಿದ್ದೀರಾ, ಇದೆಲ್ಲ ನಾವು ನಿಮ್ಮ ಗಮನಕ್ಕೆ ನಾವು ಆಲ್ರೆಡಿ ಇಂಟಿಮೇಷನ್ ಮಾಡಿದ್ದೀವಿ. ಇದು ಕೊಡಬೇಕು. ಹೊಸ PDO ಬಂದಿದ್ದಾರೆ, ಭಾಸ್ಕರ್ PDO ಆಫೀಸರ್ ಬಂದಿದ್ದಾರೆ. ಗಮನಕಟ್ಟು ಎಲ್ಲೆಲ್ಲಿ ಲೇಔಟ್ ಮಾಡ್ತಾರೆ ಸ್ಟಾಪ್ ಮಾಡಬೇಕು. ಇಲ್ಲಾಂದರೆ ನೀವು ಇವ್ರ ಜೊತೆಗೆ ಸೇರ್ಕೊಂಡು ಮಾಡ್ಕೊಂಡು ಹೋಗಿದ್ರೆ 101% ಲೋಕಾಯುಕ್ತ, ಬೆಂಗಳೂರು ಲೋಕಾಯುಕ್ತಕ್ಕೆ ಹೋಗಿ ನಿಮ್ಮ ಮೇಲೆ ದೂರು ಕೊಡ್ತೀವಿ. ನಮ್ಮ ಹತ್ರ ಪಕ್ಕಾ ದಾಖಲಾತಿ ಇದೆ, ಪಕ್ಕಾ ಎವಿಡೆನ್ಸ್ ಇದೆ. ಯಾಕಂದರೆ ಟೋಟಲಿ ಇಲ್ಲಿಗಲ್ ಕರಪ್ಟೆಡ್ ಲ್ಯಾಂಡ್ ಇದು. ಇಲ್ಲಿಗಲ್ ಚೀಟ್ ಮಾಡಿದ್ದಾರೆ, ಜನವೇ ಚೀಟ್ ಮಾಡಿ ಲೇಔಟ್ ಮಾಡ್ಕೊಂಡಿದ್ದಾರೆ. ಇದು ಸ್ಟಿಲ್ ಆನ್ ಡೇಟ್. ನಾನು ನಿಮಗೆ ದಾಖಲಾತಿ ಮುಖಾಂತರ ತೋರಿಸ್ತಾ ಇದ್ದೀವಿ. ಇನ್ನೊಂದು ದಾಖಲಾತಿ, ಬೇರೆ ದಾಖಲಾತಿ ಯಾವುದೂ ಇಲ್ಲ, ಅದಕ್ಕೆ ಇಷ್ಟೇ ಇರುವುದು. ಗೌರ್ಮೆಂಟ್ ಖರಾಬ್ ಲ್ಯಾಂಡಲ್ಲಿ ಹೆಂಗೆ ಲೇಔಟ್ ಮಾಡ್ತಾರೆ. ಇನ್ನೊಂದು ವಿಚಾರ, ನಮ್ಮ ಗೋಪಾಲ್ ಗೌಡ ಇದ್ದಾರೆ KD ಕಮಿಷನರ್. ದಯವಿಟ್ಟು ಅವ್ರಿಗೆ ಇಲ್ಲಿ ಇರುವ ಈ ಊರಲ್ಲಿ ಇದ್ದೀರಾ ನೀವು, ಟೋಟಲಿ ಎಷ್ಟು ಲೇಔಟ್ ಆಗ್ತಾ ಇದೆ. ಒಂದೇ ಒಂದು ಲೇಔಟ್ಗೆ KDA ಕನ್ವೆನ್ಷನ್ ಆಗಿಲ್ಲ. ನೀವೊಂದು KDA ಪ್ರೆಸಿಡೆಂಟ್ ಆಗಿದ್ದೀರಾ, ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಯಾವ ರೀತಿಯಲ್ಲಿ ನಾಯಿ ಸರ್ ನೀವು ಹಂಗೆ ನೋಡ್ಕೊಂಡು ಹಂಗೆ ಬಿಟ್ಬಿಡ್ತೀರಾ? ನೀವು ಏನೋ ಪೊಲಿಟಿಕಲ್ ಇಂಪ್ಲೂಯೆನ್ಸಲ್ಲಿ ಬಿಡ್ತೀರಾ? ಜನ ದುಡ್ಡು ಹೋಗಿದ್ರೆ ಪರವಾಗಿಲ್ಲ ನಿಮಗೆ.
ಚೆಕ್ ಮಾಡಿ ಸರ್, ಚೆಕ್ ಮಾಡಿ ಎಲ್ಲ ಸ್ಟಾಪ್ ಮಾಡಿ, ಲೆಟ್ರ್ ಕೊಟ್ಬಿಟ್ಟು ಪೊಲೀಸ್ ಅವರು ಇಟ್ಕೊಂಡು ನೀವು ಸ್ಟಾಪ್ ಮಾಡಿ. ಜನ ದುಡ್ಡು ಹೋಗುತ್ತಲ್ಲ, ಯಾರೋ ಲೂಟಿ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾರ ಕಾಣಿಸೋದು ಸರ್, ಬೇಡ. ಅದು ಒಂದು ಒಳ್ಳೆ ಆಫೀಸರ್ಸ್ಗಳು ಬಂಗಾರಪೇಟೆ MLA ಅವರು ಇದ್ದಾರೆ, ಅವ್ರಿಗೆ ಹೇಳಿ ಹಿಂಗೆಲ್ಲ ಈ ಹೆಸರುಗಳು ಹೇಳ್ಕೊಂಡು ಹಾಳು ಮಾಡ್ತಾರೆ, ದಯವಿಟ್ಟು ಇದೆಲ್ಲ ಸ್ಟಾಪ್ ಮಾಡಿಸ್ಬೇಕು. ಇಲ್ಲಿ DKL ಪಂಚಾಯತಲ್ಲಿ ನೋಡಿ, ಅದು ಒಂದು ಆಯಿತು. ನೆಕ್ಸ್ಟು ಇದು ಒಂದು ಮ್ಯಾಟ್ರು 57 ಒಂದು, ಇದು ಹೆಸರು ಏನು ಸರ್? ಇದು ಹೆಸರು ಸರ್ವೆ ನಂಬರ್ 23 ರಾಜ್ ಕಾಲೋನಿ ಮ್ಯಾಟ್ರ್. ಇದು ಏನು ಡಿಪಾರ್ಟ್ಮೆಂಟ್ ಅದು ಅಲ್ಲಿ ಸೇರ್ತಾ ಇದೆ ನೋಡಿ. ಇಲ್ಲಿಂದ ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ವಿತೌಟ್ ಕನ್ವೆಷನ್ ನೋಡಿ. ಇದರಲ್ಲಿ ಲೋನ್ ತಗೊಂಡಿದ್ದಾರೆ. ಲೋನ್ ಹೆಂಗೆ MR ನಂಬರು 16/2019 28/4/2020. ಇವ್ರ ಹೆಸರು ಬಂದು ರಮೇಶ್ ಗೋವಿಂದಪ್ಪ. ಒಂದು ಬಂದು 1 ಎಕರೆ, ಇನ್ನೊಂದು ಒಂದು ಸೇಮ್ 1 ಎಕರೆ 38 ಕ್ವಿಂಟಾಲು. ಇದು ಹೆಸರು ಏನು ಸರ್? ಇದು ಪೂಜಾರಿ. ಇವ್ರಿಗೆ ಬಂದು 1 ಎಕರೆ 38 ಕ್ವಿಂಟಾಲ್. ನೋಡಿ, ಈ ಲ್ಯಾಂಡ್ 23 ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಸರ್. ನಿಮ್ಮ PDO ಆಫೀಸರೇ ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇದಕ್ಕೇನು ಕನ್ವೆಷನ್ ಇದೆಯಾ? ಬಿಲ್ಡಿಂಗ್ ಲೈಸೆನ್ಸ್ ಇದೆಯಾ? ಕನ್ವೆಷನ್ ಆಗಿಲ್ಲ ಅಂದರೆ ಹೆಂಗೆ ಬಿಲ್ಡಿಂಗ್ ಕಟ್ಟಕ್ಕೆ ಪಾಸಿಬಲ್ ಆಗುತ್ತೆ? ನೋಡಿ, ಇಲ್ಲಿ ಕಾಂಪೌಂಡ್ಗಳು ಹಾಕಿದ್ದಾರೆ, ಇಲ್ಲಿ ಕಲ್ಲು ಹಾಕಿದ್ದಾರೆ, ರೆಡ್ ಕಲ್ಲು, ರಾಜ್ ಕಾಲುವೆ. ಇಲ್ಲಿಂದ 100 ಮೀಟರ್ ಅಲ್ಲಿ ಇರಬೇಕು ಡೆಪ್ತು. ಇಷ್ಟ 100 ಮೀಟರ್. ಇಲ್ಲಿ ಎಲ್ಲಿಂದ ಬರುತ್ತೆ? ಇದು ಕ್ಯಾಂಟೀನ್ ಕಡೆಯಿಂದ ಬರುತ್ತೆ. ವಿತ್ ನಾವು ನೋಡಿ, ಇವ್ರದ್ದು ಯಾರ ಹೆಸರು ಬಂದಿದೆ ನಾವು ಡಿಸ್ಟರ್ಬ್ ಮಾಡಿಲ್ಲ. ಹೆಸರಲ್ಲಿ ನೀವು ಇಟ್ಕೊಳ್ಳಿ. ನನಗೆ ಈ ಹೆಸರಲ್ಲಿ ಇರೋವರೆಗೆ ಕನ್ವೆನ್ಷನ್ ಆಗಿದಾ ಚೆಕ್ ಮಾಡಿ. KDAದಲ್ಲಿ ಕನ್ವೆನ್ಷನ್ ಆಗಿದಾ, DC ಅಪ್ರೂವಲ್ ಆಗಿದೆಯಾ? ಏನಾಗಿಲ್ಲ ಅಂದರೆ ಈ ಪಂಚಾಯತ್ ಗಡ್ಗಾಮ್ನಲ್ಲಿ ಪಂಚಾಯತಲ್ಲಿ ಹೆಂಗೆ ನೀವು ಬಿಲ್ಡಿಂಗ್ ಕಟ್ಟೋಕ್ಕೆ ಪರ್ಮಿಷನ್ ಕೊಡ್ತೀರಾ? ಕಲ್ಯಾಣ ಮಂಟಪ ಇದೆ, ಬಿಲ್ಡಿಂಗ್ ಇದೆ, ಟೋಟಲಿ ಅಲ್ಲಿ ಹಂಗೆ 6 ಶಾಪು ಇದೆ, 8 ಶಾಪು ಇದೆ. ಹಂಗೆ ಬಿಲ್ಡಿಂಗ್ ಕಟ್ಟೋಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂದರೆ ಯಾವ ರೀತಿಯಲ್ಲಿ ನಿಮ್ಗೆ ಲಂಚ ಕೊಟ್ಬಿಟ್ರೆ ಪರ್ಮಿಷನ್ ಕೊಡ್ತೀರಾ? ದಯವಿಟ್ಟು DC ಸಾರ್, ಜಿಲ್ಲಾ ಪಂಚಾಯತು ಅಂಡ್ DS ಇವರೆಲ್ಲ ಗಮನಕ್ಕೆ. ಇಲ್ಲಿ DKL ಪಂಚಾಯತಲ್ಲಿ ತುಂಬ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಜನಗಳ ಮಿಸ್ಯೂಸ್ ಮಾಡಿ ದುಡ್ಡುಗಳು ತುಂಬ ಪಾಪ ಅವರು ಎಲ್ಲೆಲ್ಲೋ ಸಮಾಧಾನ ಮಾಡ್ಕೊಂಡು ಇವ್ರ ಹತ್ರ ಕೊಟ್ಬಿಟ್ಟು ಒಂದು ಮಾಫಿಯಾ ಟೀಮ್ ಇದೆ. ಇವ್ರು ಯಾರಾದರೂ ಒಂದು ಲೈವ್ ಕೊಡೋಕ್ಕೆ ಬಂದು ಒಂದು ಅವೇರ್ನೆಸ್ ಕೊಟ್ಟಿದ್ರೆ ಅವರು ಬೆದರಿಕೆ ಹಾಕೋದು. ಇವ್ರ ಕೆಲಸಗಳು ಇದೆ, ಬೆದರಿಕೆ ಹಾಕಿಬಿಟ್ಟು ಏನೋ ಒಂದು ಲೂಟಿ ಮಾಡಿಕೊಂಡು ಪೊಲೀಸ್ ಇಂಪ್ಲೇಷನ್ ಹೇಳ್ತಾರೆ. ಪೊಲೀಸ್ ಎಲ್ಲದಕ್ಕೆ ಬರಲ್ಲ. ಒಳ್ಳೆ ಪೊಲೀಸ್ ತುಂಬ ಜನ ಇದ್ದಾರೆ, ಯಾರು ಬರಲ್ಲ. ಇವ್ರ ಮೇಲೆ ಆ್ಯಕ್ಷನ್ ತಗೊಂಡು ಯಾರು ಮಿಸ್ಯೂಸ್ ಮಾಡಿದ್ದಾರೆ ಇವರೆಲ್ಲ ಜೈಲಿಗೆ ಹಾಕಿದ್ರೆ ಬುದ್ಧಿ ಬರುತ್ತೆ. ನನ್ನ ಮುಖಾಂತರ ಹೇಳ್ತಾ ಇದ್ದೀವಿ. ಇದು ಹಂಗೆ ಸುಮ್ಮನೆ ಬಿಟ್ಟು ಹೋಗೋದಿಲ್ಲ. ಸೆಕೆಂಡ್ ಲೈವ್, 3ನೇ ಲೈವು ಕರ್ನಾಟಕ ಲೋಕಾಯುಕ್ತ ಜಸ್ಟಿಸ್ ವೀರಭದ್ರಯ್ಯ ಹತ್ರ ಇರುತ್ತೆ. ಕರ್ನಾಟಕ ಲೋಕಾಯುಕ್ತ ಜಸ್ಟಿಸ್ ವೀರಭದ್ರಯ್ಯ ಸರ್ ಹತ್ರ ಎಲ್ಲ ದಾಖಲಾತಿ ಅವ್ರು ಟೇಬಲ್ ಮೇಲೆ ಕೊಟ್ಬಿಟ್ಟು ಅಲ್ಲಿಂದ ನಿಮ್ಮ ಕೇಸ್ ಫೈಲ್ ಮಾಡ್ತೀವಿ. ಇದು 101% ನಿಜ. ಅದು ಇದರಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾವ ಡಿಪಾರ್ಟ್ಮೆಂಟ್ ಆಫೀಸರ್ಸು, PDO ಮೇಲೆ ಮಾಡ್ತೀವಿ. ಯಾರು ಇದರಲ್ಲಿ ಎಂಟ್ರ್ ಆಗಿದೆ ಅವ್ರ ಮೇಲೆಲ್ಲ ನೆಕ್ಸ್ಟ್ ಲೈವಲ್ಲಿ ನಿಮ್ಗೆ ಎಲ್ಲೆಲ್ಲಿ ಇದು ಕೇಸ್ ಫೈಲ್ ಮಾಡಿಬಿಟ್ಟು ದಾಖಲಾತಿ ಮುಖಾಂತರ ತೋರಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.